ವೀಕ್ಷಕರೇ, ಇಡೀ ರಾಜ್ಯದ ಗಮನ ಸೆಳೆದು ಪ್ರಸ್ತುತ ಚಾಲ್ತಿಯಲ್ಲಿರುವ ತಿಪಟೂರು ತಾಲೂಕಿನ ನೊಣವಿನಕೆರೆ ಕರಿವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಮಹಾಸ್ವಾಮೀಜಿಯದ್ದೇ ಸದ್ಯದ ಮಟ್ಟಿನ ಹವಾ. ರಾಜ್ಯದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದಿರುವ ಡಿಕೆ ಶಿವಕುಮಾರ್ ಈ ಮಠದ ಪರಮಭಕ್ತ. ಅದಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸುವ ವೇಳೆ ಶಕ್ತಿಸೌಧದಲ್ಲಿ ಈ ಸ್ವಾಮೀಜಿ ಉಪಸ್ಥಿತಿ, ಶ್ರೀಗಳಿಂದ ಡಿಕೆಶಿ ಆಶೀರ್ವಾದ ಪಡೆದ ಘಟನೆ ಸಾಕಷ್ಟು ಚರ್ಚೆಯಲ್ಲಿದ್ದು ಬಹಳ ಪವರ್ಫುಲ್ ಅನಿಸಿಕೊಂಡಿರುವ ಸ್ವಾಮೀಜಿ ನಿನ್ನೆ ತುಮಕೂರಿನ ಜಯನಗರದಲ್ಲಿರುವ ಕಾಂಗ್ರೆಸ್ ಮುಖಂಡ ಮುರಳೀಧರ ಹಾಲಪ್ಪ ಮನೆಗೆ ಭೇಟಿ ನೀಡಿ ಕುತೂಹಲ ಮೂಡಿಸಿದ್ದಾರೆ. ಮನೆಗೆ ಬಂದ ಶ್ರೀಗಳು ಮುರಳೀಧರ ಹಾಲಪ್ಪ ದಂಪತಿಗಳು ನೀಡಿದ ಸತ್ಕಾರ ಪಡೆದು ಅವರಿಗೆ ಆಶೀರ್ವಾದ ಮಾಡಿದರು. ಈ ವೇಳೆ ಮನೆಯಲ್ಲಿ ವೇದ ಮಂತ್ರಗಳ ಘೋಷಣೆಯು ಕೇಳಿಬಂತು. ಬಂಧು ಬಾಂಧವ್ಯಾದಿ ವ್ಯವಹಾರಿಕ ವಾಕ್ದೋಷ ನಿವಾರಣಾರ್ಥೆ ದುಷ್ಟಗ್ರಹ ಪರಿಹಾರಾರ್ಥೆ ದುಷ್ಟಜನ ವಾಕ್ದೋಷ ನಿವಾರಣಾರ್ಥೆ ರಾಹುಕೇತು ಷಷ್ಟಾಷ್ಟಕ ತದ್ದೋಷ ನಿವಾರಣಾರ್ಥೆ ಗುರುರಾಹು ಸಂಧಿದೋಷ ಕುಟುಂಬಸ್ಯ ಜಯ ಜಯ ವಿಜಯ ವಿಜಯ ಅಭಯ ಅಭಯ ಆಯುಃ ಆಯುಃ ಆರೋಗ್ಯ ಭಾಗ್ಯ ಆರೋಗ್ಯ ಭಾಗ್ಯ ಪ್ರಸಾದ ಪ್ರಸಾದ ಸಿದ್ಧ್ಯರ್ಥೆ ಸಿದ್ಧ್ಯರ್ಥೆ ಕುಟುಂಬಸ್ಯ ಕುಟುಂಬಸ್ಯ ಜನ್ಮ ನಕ್ಷತ್ರ ರಾಮ ನಕ್ಷತ್ರ ಜನ್ಮ ಲಗ್ನ ಜನ್ಮ ಹೋರ ರೇಕಾಣ ನವಾಂಶ ದ್ವಾದಶಾಂಶ ತ್ರಿಂಶಂ ಶಾತ್ಮಕ ಜಾತಕ ಪ್ರೇರಿತ ಅಂತರ್ದಶ ಅಂತರಂತರ್ದಶ ಸೂಕ್ಷ್ಮದಶ ಪರೈಹಿ ಪುತ್ತಳಿಕ ಆಗಾಮಿ ಸಂಚಿತ ಸೂಚಿತ ಮನೋರಥ ದುಷ್ಟ ಹರಿಷ್ಠ ನಿವಾರಣಾರ್ಥೆ ನವ ಓಂ ಅಂಧಕಾಸುರಶೋಧನಾಯ ನಮಃ. ಓಂ ಗಂಗಾಧರಾಯ ನಮಃ. ಓಂ ಲಲಾಟಾಕ್ಷಾಯ ನಮಃ. ಓಂ ಕಾಲಕಾಲಾಯ ನಮಃ. ಓಂ ಕೃಪನಿಧಯೇ ನಮಃ. ಓಂ ಭೀಮಾಯ ನಮಃ. ಓಂ ಪರಶುಹಸ್ತಾಯ ನಮಃ. ಓಂ ಮೃಗಪಾಣಯೇ ನಮಃ. ಚಂದ್ರಮತಂಗಳ ಖಂಡಿಸಿ ಬ್ರಹ್ಮ ಕಂಡ ತತ್ವವಂ ಬೋಧಿಪಗೆ ಕಂಡ ಪರಶುವಿನ ಕುಂಡ ಜನಿತ ಕಂಡ ಪಂಚ ಸತತಂ ದೀರ್ಘಮಾಯುಃ. ಬಳಿಕ ಮಾತನಾಡಿದ ಹಾಲಪ್ಪ, ಎತ್ತಿನಹೊಳೆ ಯೋಜನೆ ಈ ವರ್ಷದ ಕೊನೆಯೊಳಗೆ ಕಾಮಗಾರಿ ಮುಗಿಸಲು ಸಿಎಂ ಅವರು ಪಣ ತೊಟ್ಟಿದ್ದಾರೆ ಎಂದರು. ಜೊತೆಗೆ ಶ್ರೀಗಳ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಸದಾ ಇರುತ್ತೆ ಎನ್ನುವ ಮೂಲಕ ಮುಂಬರುವ ದಿನಗಳಲ್ಲಿ ರಾಜಕೀಯದಲ್ಲಿ ನನಗೂ ಒಳ್ಳೆಯ ಅವಕಾಶ ದೊರಕುವ ವಿಶ್ವಾಸ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷರು ಸೇರಿದಂತೆ ಎಲ್ಲ ಪ್ರಮುಖ ನಾಯಕರು ನಮ್ಮ ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲ ಭಾಗದ ಜನರಿಗೆ ಒಳ್ಳೆ ಕೆಲಸ ಮಾಡುತ್ತಾರೆ ಅನ್ನೋ ಆಶಾಭಾವನೆಯನ್ನು ಕೂಡ ಇದೇ ವೇಳೆ ವ್ಯಕ್ತಪಡಿಸಿದ್ದಾರೆ. ಚೆನ್ನಾಗಿ ನಡೆದಿದೆ. ಕೇಂದ್ರ ಸರ್ಕಾರ ಅದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಉಪಮುಖ್ಯಮಂತ್ರಿಗಳು ಅದಕ್ಕೆ ಹಠಕ್ಕೆ ಬಿದ್ದಿದ್ದಾರೆ. ಏನಾದರೂ ಆಗಲಿ ಮುಂದಿನ ವರ್ಷ ಅಲ್ಲ, ಡಿಸೆಂಬರ್ ಒಳಗಡೆ ನಮ್ಮ ತುಮಕೂರು ಜಿಲ್ಲೆಗೆ ತಿಪಟೂರಿಂದ ಪ್ರಾರಂಭವಾಗಿ ಗುಬ್ಬಿ, ತುಮಕೂರು, ಕೊರಟಗೆರೆ, ಮಧುಗಿರಿ, ಶಿರಾ ಈ ಭಾಗದಲ್ಲಿ ನೀರು ಬರಲೇಬೇಕು ಅಂತೇಳಿ ಅವರೊಂದು ಅದನ್ನು ಸಾಧನೆ ಮಾಡಲೇಬೇಕು ಅಂತೇಳಿ ಈಗ ಮಾಡಿದ್ದಾರೆ. ಮಾಡೇ ತಿಂತಿರ್ತಾರೆ. ಸ್ವಾಮಿಗಳ ಸಮಯದಿಂದಲೂ ನಮ್ಮ ಕುಟುಂಬದ ಮೇಲೆ ಆಶೀರ್ವಾದ ಇದ್ದೇ ಇದೆ, ಸದಾ ಕಾಲವೂ ಇದ್ದೇ ಆಗಿದ್ದಂಥ ಮಾನ್ಯ ಸಿದ್ದರಾಮಯ್ಯನವರು, ಪಕ್ಷದ ನೂತನ ಅಧ್ಯಕ್ಷರು ಬಿ ಕೆ ಹರಿಪ್ರಸಾದ್ ಅವರೆಲ್ಲ ಒಗ್ಗಟ್ಟಾಗಿ ಜಿಲ್ಲೆಗೆ ಒಳ್ಳೆ ಅನುಕೂಲ ಮಾಡಿಕೊಡ್ಲಿ. ಹಾಗೆಯೇ ಇಡೀ ಸ್ಟೇಟಿಗೆ 31 ಜಿಲ್ಲೆಗಳು ಅಭಿವೃದ್ಧಿ ಆಗಲಿ. ಹೇಗೆ ಅಂತ ಹೇಳಿದರೆ, ಇಡೀ ದೇಶದಲ್ಲಿ ಚಾಲೆಂಜ್ ತಗೊಂಡು ನಮ್ಮ ರಾಜ್ಯನ ಅದನ್ನು ಒಂದು ಸಾಧನೆ ಹತ್ರ ಸಾಗಬೇಕು ಅಂತೇಳಿ ಈಗಾಗಲೇ ಹಲವಾರು ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ. ಯುವಕರ ಪರವಾಗಿ ಯುವ ಪರ್ವ ಯುವಕರ ಯುಗ ಅಂತೇಳಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಘೋಷಣೆ ಮಾಡಿದ್ದಾರೆ. ಅದ್ರ
ಮುಂದುವರೆದು ಉಚಿತವಾದಂಥ ಬಸ್ಗಳು, ಹಿಂದೆ ಯುವಕರಿಗೆ ಬಸ್. ಮಾಧ್ಯಮದ ಜೊತೆ ಮಾತಾಡಿದ ಶ್ರೀಗಳು ಸಿಎಂ ಡಿ.ಕೆ. ಶಿವಕುಮಾರ್ ಎಲ್ಲ ವರ್ಗದ ಜನರ ವಿಶ್ವಾಸ ಗಳಿಸಿಕೊಂಡು ಉತ್ತಮ ಆಡಳಿತ ನೀಡುತ್ತಾರೆ, ಅವರಿಗೆ ಯಾವುದೇ ಕಂಟಕಗಳು ಇಲ್ಲ ಎನ್ನುವ ಮೂಲಕ ಡಿ.ಕೆ. ಶಿವಕುಮಾರ್ ನಡೆಯುವ ಹಾದಿಯಲ್ಲಿ ಯಾವ ಅಡ್ಡಿ ಆತಂಕಗಳಿಲ್ಲ ಅನ್ನುವುದನ್ನು ಸಾರಿ ಹೇಳಿದ್ದಾರೆ. ಡಿ.ಕೆ. ಶಿ ಅವರಿಗೆ 9 ತಿಂಗಳು ಕಂಟಕ ಏನೋ ಇದೆ ಅಂತ. ಯಾವ ಕಂಟಕ? ಗುರು ನಗರೋರಧಿಕಂ, ಗುರುವಿನನ್ನ ಆಶೀರ್ವಾದ ಪಡೆದಂಥವರಾಗಿದ್ದಾರೆ. ನಿರಂತರ ಶ್ರೀಮಠದ ಮಗನಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರಾಗಿದ್ದಾರೆ. ಗುರು ಆಶೀರ್ವಾದ ಅವರಿಗೆ ರಕ್ಷಾ ಕವಚವಾಗಿದೆ. ಯಾವ ಕಂಟಕ ಬಂದರೂ ಕೂಡ ಅವರ ಜಯಶೀಲರಾಗ್ತಾರೆ, ಅದರ ಬಗ್ಗೆ ಚಿಂತೆ ಬೇಡ. ಖಾತೆ ವಿಚಾರಕವಾಗಿ ಅವರು ಸ್ವತಂತ್ರ ಜೀವಿಗಳಾಗಿ ಅದನ್ನು ಹೇಳೋರಲ್ಲ. ಮೇಲಧಿಕಾರಿಗಳಿರ್ತಕ್ಕಂಥವ್ರು ಏನಿದ್ದಾರೆ, ಆ ಒಂದು ಅಧಿಕಾರ ವರ್ಗದವ್ರು ಏನು ತೀರ್ಮಾನ ತಗೊಳ್ತಾರೆ ಅವರು ಕಂಕಣಬದ್ಧರಾಗಿ ನಿಂತು ರೈತರ, ಬಡವರ, ಸೈನಿಕರ, ವರ್ತಕರ, ಯುವಕರ ಪರಿಪೂರ್ಣವಾಗಿರ್ತಕ್ಕಂಥ ರಾಜ, ಪ್ರತ್ಯಕ್ಷ ದೇವತಾ, ನಮ್ಮ ಪರಮ ಪೂಜ್ಯ ಗುರುಗಳಾಗಿರ್ತಕ್ಕಂಥವರು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥ ಮಂತ್ರವನ್ನು ಘೋಷಣೆ ಮಾಡಿದ್ದಾರೆ. ಆ ಧರ್ಮದ ದಂಡವನ್ನು ನಮ್ಮ ಶ್ರೀಮಠದಿಂದ ಅವರಿಗೆ ಹಸ್ತಾಂತರ ಮಾಡಿದ್ದೀವಿ. ರಾಜಕೀಯಲ್ಲಾಗಲಿ, ವರ್ತಕರಲ್ಲಾಗಲಿ, ರೈತರಲ್ಲಾಗಲಿ, ಯುವಕರಲ್ಲಾಗಲಿ ಮತ್ತು ತಾಯಂದಿರಾಗಲಿ ಎಲ್ಲರ ಪ್ರೀತಿಯ ಮಗನಾಗಿ ಅವರು ನಿರಂತರ ಸಮಾಜದ ಸೇವೆಯಲ್ಲಿ ಅವರು ತಮ್ಮ ಬದುಕನ್ನು ರೂಪಿಸ್ಕೊಳ್ತಾರೆ. ಯಾವ ಚಿಂತೆ ಇಲ್ಲ. ಸಂಕಷ್ಟ ಜೀವನದಲ್ಲಿ ಬಾರದು, ಬಪ್ಪದು ತಪ್ಪದು ಅಂತ ಹೇಳ್ತಾರೆ. ಎಲ್ಲರಿಗೂ ಅದು ಬರುವಂಥ ಸಂಕಷ್ಟ ಇರುವುದೇ. ನಂಬಲೆ ಮನವೇ ಹಂಬಲಿಸದಿರು, ನಂಬದೆ ನಚ್ಚದೆ ಕರದಡೆ ಒಯನನ ಶಿವನು ಸಾಂಬ ನುಡಿಯಲು ನಂಬಿಕೆಯೇ ಕಾರಣ ಅಂತ ಶರಣರೇನು ಮಾತನ್ನು ಹೇಳ್ತಾರೆ. ಅವರು ನಂಬಿಕೆಯನ್ನು, ಶ್ರೀಮಠದ ಗುರುವನ್ನು ಅವರು ನಂಬಿಕೊಂಡು ಶ್ರದ್ಧಾಭಕ್ತಿಯಿಂದ ಇದ್ದಾರೆ. ಆ ಕಂಟಕ ಅವರಿಗೆ ದೂರ ಆಗಿದೆ. ಗುರು ರಕ್ಷಣೆ ಅವರಿಗೆ ದಯಪಾಲಿಸಿದ್ದೀವಿ, ಅದರ ಬಗ್ಗೆ ಚಿಂತೆ ಬೇಡ. ಫೈನಲಿ ಹೇಳೋದಾದರೆ, ಸದ್ಯ ಅನೇಕ ರಾಜಕೀಯ ನಾಯಕರ ಭವಿಷ್ಯ ಸೇರಿದಂತೆ ಉತ್ತಮ ಸ್ಥಾನಮಾನಗಳ ಭವಿಷ್ಯ ಹೇಳುವ ಮೂಲಕ ರಾಜ್ಯದ ಗಮನ ಸೆಳೆದಿರುವ ಶ್ರೀಗಳು ಆಲಪ್ಪ ಮನೆಗೆ ಭೇಟಿ ನೀಡಿರೋದು, ಆಲಪ್ಪ ಕೂಡ ಮುಂಬರುವ ದಿನಗಳಲ್ಲಿ ಸೂಕ್ತ ರಾಜಕೀಯ ಪ್ರಾತಿನಿಧ್ಯ ಪಡೆಯುತ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಯಾರಿಗೆ ಗೊತ್ತು, ಯಾರ್ಯಾರ ಗತ್ತು ಯಾವಾಗ ಬೆಳಕಿಗೆ ಬರುತ್ತೋ. ಸತತ ಯತ್ನ ನಡೆಸುತ್ತಿರುವ ಆಲಪ್ಪಗೂ ಆ ಯೋಗ ಕೂಡಿ ಬರಲಿ ಅಂತ ಅವರ ಹಿತೈಷಿಗಳು ಕೂಡ ಹಾರೈಸ್ತಾ ಇದ್ದಾರೆ. ಬಲವಂತಂ ಪ್ರಬುದ್ಧ ಸಂಕೀರ್ಣನಾಗಾನಾಂ ದಂಪತಿ ಸತತಂ ದೀರ್ಘಮಾಯುಃ ಆಯುಷ್ಯವಸ್ತು ಆರೋಗ್ಯವಸ್ತು ಐಶ್ವರ್ಯವಸ್ತು ತಥಾಸ್ತು. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.